ಗೋಪುರದ ಮೇಲಿರೋ ಧ್ವಜ ಗಾಳಿಯ ವಿರುದ್ಧ ದಿಕ್ಕಿಗೆ ಹೋಗುತ್ತೆ. ಅಂದ್ರೆ ನಾವೀಗ ಅಲ್ಲೋಗಿ ಮರಳನ್ನ ತಗೊಂಡು ಕೆಳಗಡೆಗೆ ಬಿಟ್ರೆ ಅದು ಗಾಳಿ ಕಡೆ ಹೋಗುತ್ತೆ ಅಲ್ವಾ. ಆದ್ರೆ ಅಲ್ಲಿರೋ ಗೋಪುರದ ಮೇಲಿರೋ ಧ್ವಜ ಗಾಳಿಯ ವಿರುದ್ಧ ದಿಕ್ಕಿಗೆ ಹೋಗ್ತಾ ಇರುತ್ತೆ. ಇದು ಇಲ್ಲಿ ಆಶ್ಚರ್ಯ ಪಡೋ ವಿಷಯನೇ. ಮತ್ತೆ ಇಲ್ಲಿ ಇನ್ನೊಂದು ನಿಯಮ ಇದೆ, ಏನಂದ್ರೆ ದೇವಸ್ಥಾನದೊಳಗಡೆ ಬರೀ ಹಿಂದೂ ಧರ್ಮಸ್ಥರು ಮಾತ್ರ ಪ್ರವೇಶ ಮಾಡಬೇಕು ಅನ್ನೋದು. ಈ ಪುರಿ ಜಗನ್ನಾಥ ದೇವಸ್ಥಾನವು 12ನೇ ಶತಮಾನದಲ್ಲಿ ಅನಂತವರ್ಮಂ ಚೋಡಗಂಗ ದೇವ ಅವರ ಆಧೀನದಲ್ಲಿ 1136ರಲ್ಲಿ ನಿರ್ಮಾಣ ಮಾಡೋಕ್ಕೆ ಪ್ರಾರಂಭ ಮಾಡಿದ್ರು. ಆವಾಗ ಸ್ಟಾರ್ಟ್ ಮಾಡಿದ್ಕೆ 1161ರಲ್ಲಿ ಪೂರ್ಣ ಮಾಡ್ತಾರೆ. 2024 ಜನವರಿ 17ನೇ ತಾರೀಕು ಮಧ್ಯ ನಿರ್ಮಿಸಲಾಗಿದ್ದ ಶ್ರೀ ಜಗನ್ನಾಥ್ ಹೆರಿಟೇಜ್ ಕಾರಿಡಾರ್ ಅಂತ 75 ಮೀಟರ್ ಟರ್ನ್ ಪ್ರಕಾರ ಮಾರ್ಗ ಮಾಡಿದ್ದಾರೆ. ಇದು ಭಕ್ತರಿಗೆ ಸುಲಭ ಆಗಲಿ ಅಂತ. ಪುರಿ ಜಗನ್ನಾಥ ದೇವಸ್ಥಾನವು ಐತಿಹಾಸಿಕ, ವಾಸ್ತುಶಿಲ್ಪ, ಧಾರ್ಮಿಕ ಹಾಗೂ ಸಾಮಾಜಿಕದಲ್ಲಿ ಒಳಗೊಂಡಿದೆ. ಮತ್ತೆ ಅಲ್ಲಿರೋ ಗೋಪುರಕ್ಕೆ ಕಟ್ಟೋ ಧ್ವಜಗಳು ಒಂದಿನ ಮಿಸ್ ಆದ್ರೂ ಅಲ್ಲಿ 18 ವರ್ಷ ಬಾಗಿಲುಗಳನ್ನ ಮುಚ್ಚಿಬಿಡ್ತಾರಂತೆ. ಹೀಗೆ ಒಂದಿನ ಜಗನ್ನಾಥ ಸ್ವಾಮಿ ಅಲ್ಲಿರೋ ಅರ್ಚಕರ ಕನಸಿನಲ್ಲಿ ಬಂದು ಗೋಪುರದ ಮೇಲಿರೋ ಧ್ವಜ ಹರಿದೋಗಿದೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಡೇ ಬೆಳಿಗ್ಗೆ ಆ ಅರ್ಚಕರು ಹೋಗಿ ನೋಡಿದಾಗ ಆ ಧ್ವಜ ಪೂರ್ತಿ ಹಳೇದಾಗಿರುತ್ತೆ ಮತ್ತೆ ಹರಿದೋಗಿರುತ್ತೆ. ಇಲ್ಲಿ ಆಶ್ಚರ್ಯ ಪಡೋ ವಿಷಯ ಏನು ಅಂದ್ರೆ ಆ ಧ್ವಜನ ಹಿಂದಿನ ದಿನನೇ ಚೇಂಜ್ ಮಾಡಿರ್ತಾರೆ. ಆಗ ಅಲ್ಲಿನ ಅರ್ಚಕರು ಆಶ್ಚರ್ಯ ಪಡ್ತಾರೆ, ಇದು ಹಿಂದಿನ ದಿನನೇ ಬದಲಿಸಿದಲ್ವಾ, ಅಷ್ಟು ಬೇಗ ಹೇಗೆ ಹಳೇದಾಗುತ್ತೆ ಅಂತ ಅನ್ಕೋತಾರೆ. ಆ ದಿನದಿಂದ ಪ್ರತಿದಿನ ಇಲ್ಲಿ ಗೋಪುರಕ್ಕೆ ಹಾಕಿರೋ ಧ್ವಜನ ಚೇಂಜ್ ಮಾಡ್ತಾರೆ. ಒಂದಿನ ಚೇಂಜ್ ಮಾಡೋದು ಮಿಸ್ ಮಾಡಿದ್ರು 18 ವರ್ಷಗಳ ಕಾಲ ಈ ಬಾಗ್ಲನ್ನ ಮುಚ್ತಾರಂತೆ. ಅದಕ್ಕೆ ಅಲ್ಲಿನ ಅರ್ಚಕರು ಈ ಧ್ವಜನ ಒಂದಿನನೂ ಮಿಸ್ ಮಾಡದೆ ಪ್ರತಿದಿನ ಹೊಸ ಧ್ವಜಗಳನ್ನ ಹಾಕ್ತಾ ಇರ್ತಾರೆ. ಇನ್ನಷ್ಟು ಹೊಸ ಹೊಸ ವೀಡಿಯೋಸ್ಗಳನ್ನ ಮಾಡ್ತೀನಿ. ಆ ವೀಡಿಯೋಸ್ಗಳು ನಿಮಗೆ ಬರಬೇಕು ಅಂದರೆ ನೀವು ಮಾಡಬೇಕಾಗಿರೋದಿಷ್ಟೇ, ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ವೀಡಿಯೋಸ್ನ ಹಾಕಿದ್ರೂ ನಿಮಗೆ ಮೊದಲು ವೀಡಿಯೋಸ್ ಬರುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ.